ಅಯ್ಯೋ ದೇವ್ರೆ, ಯಾವ ಅಡೆತಡೆನೂ ಇಲ್ದಂಗೆ ಎಕ್ಸಾಮ್ ಬರಿಬೇಕು ಅಂತ ನಿನಗ್ ಕೈ ಮುಗ್ದು ಬಂದಿದ್ನಲ್ಲಪ್ಪ. ಈಗೇನಿದು? ಏನಾದ್ರೂ ಒಂದ್ ಅಗ್ನಿ ಪರೀಕ್ಷೆ ಇಡ್ತಾನೆ ಇರ್ತೀಯಲ್ಲ. ಮುಗೀತು, ಇವತ್ ನನ್ ಕತೆ ಮುಗೀತು ಬಿಡು. ಮಾವಯ್ಯ ಇಲ್ಲಿ ಬಂದವ್ರಿ ಅಂದ್ರೆ ವಿಡಿಯೋ ಕವರ್ ಮಾಡಿರೋದು ನ್ಯೂಸ್ ಅಲ್ಲೆಲ್ಲ ಬರ್ತದೆ. ಮೊದ್ಲೇ ನನ್ ಮುಖ ಬೇರೆ ಕವರ್ ಮಾಡ್ಕೊಂಡಿರ್ಲಿಲ್ಲ. ನೋಡ್ಬಿಟ್ರೆ ಈಗ ನಾನ್ ಏನ್ ಮಾಡ್ಲಿ? ಇವನ್ ಯಾಕಲ ಬಂದ ಇಲ್ಲಿಗೆ? ನಮ್ಮಪ್ಪಯ್ಯ ಮಂತ್ರಿ, ಎಲ್ಲಿಗ್ ಬೇಕಾದ್ರೆ ಬರ್ಬೋದು. ನಿಂತ್ಯ ನೋಡ್ದ ಅಮ್ಮಮ್ಮ, ಈ ಮೀಡಿಯಾದವ್ರಿಗೆ ಎಲ್ಲಂದ್ರಲ್ಲಿ ಬಂದ್ಬಿಡ್ತಾರೆ. ಗುಟ್ಟು ಒಂದಾದ್ರೆ ಪೆಟ್ ಸಾವಿರವ ಅಂತ ದೊಡ್ಡವ್ರು ಸುಮ್ಕೆ ಹೇಳಿಲ್ಲ. ಪ್ರಪಂಚದ ಬಗ್ಗೆ ಎಲ್ಲ ಮಾತಾಡ್ತಿ, ಇದು ತಿಳ್ಕೊಂಡಿಲ್ವೇ? ಅಮ್ಮಮ್ಮ, ಪರಿಸ್ಥಿತಿ ಹೆಂಗಾಗದೆ ನೋಡು. ಈ ಗುಟ್ಟೇನಾರು ರದ್ದಾಯ್ತು ಅಂತಿಟ್ಕ ನಮಗ್ ಕಾದದೆ. ಅಯ್ಯೋ, ಹೆದರ್ಕೊಂಡ್ ನಿಂತವ್ರ ಮೇಲೆ ಹಾವು ಎಸೆದ್ರು ಅನ್ನೋ ಹಂಗೆ ಮೊದ್ಲೇ ನನ್ ಕೈ ಕಾಲೆಲ್ಲ ಕಟಕಟಗಳ ಅಂತ ನಡಕ್ತಾ ಇವೆ. ಅದ್ರ ಮೇಲೆ ನೀನ್ ಇನ್ನೊಂದಿಷ್ಟು ಹೆದರ್ಸು. ಇದನ್ನೆಲ್ಲವ ಈ ಕೆಲಸ ಮಾಡೋಕಿನ ಮುಂಚೆ ವ್ಯವಸ್ಥೆ ಮಾಡ್ಬೇಕಾಗಿತ್ತು. ವಯಸ್ಸಾಗದೆ, ತಲೆಯಲ್ಲಿ ಒಂಚೂರು ಬುದ್ಧಿ ಇಲ್ಲ. ಈ ಕೊಸರಿಗೆ ಏನ್ ಕಮ್ಮಿ ಇಲ್ಲ. ಸರಿ ನಮ್ಮ ಇನ್ನೊಂದ್ಸಲ ಪ್ರೆಸ್ ಮೀಟ್ ಇಟ್ಕೊಳ್ಳ. ನೀವು ಹೊರಡಿ. ಸರ್, ಎಕ್ಸಾಮ್ ಲೇಟ್ ಆಗುತ್ತೆ, ಶುರು ಮಾಡೋಣ. ಹೌದು, ಬನ್ನಿ. ಲೋ ಭದ್ರ, ನಿನ್ನಪ್ಪ ಒಳಕ್ ಹೋಗ್ತಾವನೆ ಕಣ್ಲಾ. ನಂಗೂ ಕಾಣ್ತಾ ಇದೆ, ಸುಮ್ಕೆ ನಿಂತ್ಕೊ ಮುದ್ಕಿ. ಅಯ್ಯೋ, ಕಾಮೆಂಟ್ರಿ ಕೊಟ್ಟು ನಂಗೂ ದಿಗ್ಲತ್ತಿಸ್ಬೇಡ. ಅವ್ನ್ ನೋಡಕ್ ಮುಂಚೆ ಏನಾದ್ರೂ ಮಾಡ್ಲಾ? ಸಂದಾಗಿ ನಾಟಕ ಮಾಡ್ತಿದ್ದಿ, ಕಾರ್ ಒಳಗೆ ಕೂತ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಿ. ಈಗ ಹಂಗೆ ಏನಾರು ಮಾಡು. ಇದನ್ನೆಲ್ಲ ಮಾತಾಡ್ಕೊಂಡು ಕುತ್ಕೊಳ್ಳೋ ಹೊತ್ತಿಗೆ ಶಿವರಾಮನ್ ಕಣ್ಣಿಗೆ ಅವಳು ಬೀಳದೆ ಇರೋ ಹಂಗೆ ಏನಾರು ಒಂದು ಪ್ಲಾನ್ ಮಾಡೋ ನನ್ ಕಂದ. ಅಮ್ಮಮ್ಮ, ತಲೆ ಸೌರಿ ಈ ಪರಿಸ್ಥಿತಿಗೆ ತಂದು ನಿಲ್ಸಿದ್ಯಾ. ನಂಗೆ ಈ ಪರಿಸ್ಥಿತಿ ನನ್ ತಲೆನೇ ಓಡ್ತಾ ಇಲ್ಲ. ಬಾಲ್ ಏನಾಯ್ತದೆ ಅಂತ ಓಸಿ ಹೋಗಿ ನೋಡುವ. ನಾನ್ ಬರ್ಬೇಕಾ? ಅಯ್ಯೋ, ತಾವೇ ಇದ್ರು ಸೂತ್ರಧಾರಿಗಳು. ಮುಂದೋಯ್ತಾ ಇರ್ಬೇಕು, ನಾವ್ ಹಿಂದ್ ಗೊತ್ತಾ ಇರ್ತೀವಿ. ಅದು ಹಂಗಲ್ಲ ಭದ್ರ. ಬಾಯ್ ಮುಚ್ಕೊಂಡ್ ಬಂದ್ರೆ ಸರಿ. ಅಯ್ಯೋ ಶಿವನೇ, ಮಾವಯ್ಯ ಬಂದೇ ಬಿಟ್ರು. ಕೂತ್ಕೊಳ್ಳಿ. ಡಿಯರ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರ ನೆಚ್ಚಿನ ಮಂತ್ರಿಗಳಾದಂತಹ ಶಿವರಾಮೇಗೌಡರು ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಪ್ರೋತ್ಸಾಹದ ಮಾತುಗಳನ್ನ ಆಡಿ ಶುಭ ಕೋರಬೇಕು ಅಂತ ನಮ್ಮ ಪರವಾಗಿ ಒಂದು ಕಳಕಳಿಯ ಮನವಿ. ಎಲ್ಲರಿಗೂ ನಮಸ್ಕಾರ. ಎಕ್ಸಾಮ್ ಟೈಮು, ನಾನೀಗ ಹೆಚ್ಚಾಗಿ ಮಾತಾಡಕ್ ಹೋಗಕ್ಕಿಲ್ಲ. ನೀವೆಲ್ಲರೂ ನಮ್ಮ ಭವ್ಯ ಭಾರತದ ಹೆಮ್ಮೆಯ ವಿದ್ಯಾರ್ಥಿಗಳು. ನಮ್ಮ ದೇಶದ ಭವಿಷ್ಯ, ನಮ್ಮ ದೇಶದ ಬೆಳವಣಿಗೆ ನಿಮ್ಮ ಕೈನಾಗೆ ಇದೆ. ಹಾಗಾಗಿ ನೀವೆಲ್ಲರೂ ಸಂದಾಗಿ ಓದಿ ಒಳ್ಳೆ ಅಂಕಗಳನ್ನ ತಗೊಂಡು ನಮ್ಮ ದೇಶದ ಉತ್ತಮ ನಾಗರಿಕರಾಗಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ನಿಮ್ಮ ತಂದೆ ತಾಯಿ ಹೆಸರನ್ನ ಉಳಿಸ್ಬೇಕು. ಪರವಾಗಿಲ್ಲ ಭದ್ರ, ನನ್ ಮಗ ಸಂದಕ್ಕೆ ಮಾತಾಡ್ತವನೇ. ಮುದ್ಕಿ, ಏನಿಲ್ ಭಾಷಣ ಕೇಳಕ್ ಬಂದಿದ್ಯೆ? ನಾನ್ ಏನ್ ಮಾಡ್ಲಿ ಅಂತ ನಾನೇ ಸಾಯ್ತಾವ್ನಿ. ನಿಂದ್ ಒಳ್ಳೆ ಮಸ್ಕಿರಿ ಆಯ್ತು. ಆಂಜನೇಯ, ಈಗ ನಾನು ಏನ್ ಮಾಡ್ಲಿ? ಮಾವಯ್ಯ ನನ್ನ ನೋಡ್ಬಿಡ್ತಾರೆ. ಸರ್ ತಗೊಳ್ಳಿ, ನೀವೇ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಎಲ್ರಿಗೂ ವಿತರಿಸ್ಬಿಡಿ.
ಯೋ ಭದ್ರ, ಪೇಪರ್ ಕೊಡಕ್ಕೆ ನಿಮ್ಮ ಅಪ್ಪನೇ ಹೋಯ್ತಾವನಲ್ಲ. ಇವಾಗ ಏನ್ ಮಾಡ್ಲಿ? ಅಯ್ಯೋ, ಏನಾದ್ರೂ ಮಾಡು, ಇಲ್ಲ ಅಂದ್ರೆ ನಾವೇ ಸಿಕ್ಕಾಕೋತೀವಿ. ಹಂಗೇನಾರ ಸಿಕ್ಕಾಕೊಂಡ್ರೆ ನಂಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತೀನಿ. ನೀನ್ ಹಿಂಗೇನಾದ್ರೂ ನೌಟಂಕಿ ಆಟ ಆಡಿದ್ರೆ ಅವನೇ ಎಂಡ್ರನ್ನ ಕರ್ಕೊಂಡು ಪರೀಕ್ಷೆ ಬರ್ಸಕ್ಕೆ ಅಂತ ಬಂದಿದ್ದ, ಅದನ್ನ ಕಂಡು ಹಿಡಿಯಕ್ಕೆ ನಾನೇ ಅವನಿಂದ ಬಂದೆ ಅಂತ ಹೇಳ್ಬಿಡ್ತೀನಿ. ಈ ಕಾಟಿ ಮುದ್ಕಿ ಮಾಡಿದ್ರು ಮಾಡಿಯೇ ನಮ್ಮಂಗಿಲ್ಲ. ಅದಕ್ಕೆ ಹೆಂಗಾರ ಮಾಡಿ ಏನಾರ ಮಾಡಿ ಅವಳನ್ನ ನೋಡ್ದೆ ಇರುವಂಗ್ ಮಾಡ್ಬಿಡು. ಹೊಸಿ ತಡಿ ಬಂದೆ. ಈಗ ಇವ್ ಎಲ್ಲಿ ಹೋದ? ಇವನೇನ್ ಮಾಡಿಯನು? ಆಂಜನೇಯ, ನಾನು ಏನ್ ಮಾಡ್ದೆ ಅಂತ ಹಿಂಗ್ ಮಾಡ್ತಾ ಇದ್ದಿ? ಮಾವಯ್ಯನ ನನ್ ಓಡ್ಬಿಟ್ರೆ ಆಟೆ ನನ್ ಕತೆ. ಅವ ಉಳ್ಕೆರವ, ನೀನೇನಾದ್ರೂ ಒಂದ್ ಮಾಡವ್ವ. ನೀನ್ ಯಾಕವ ಮಾಸ್ಕ್ ಹಾಕಿದ್ದಿ? ಮಾಸ್ಕ್ ತೆಗಿಯಮ್ಮ. ಓ, ಹುಷಾರಿಲ್ವೇ? ಬೇಡ ಬಿಡವ ಸಾಹೇಬ್ರೆ, ಅಮ್ಮಗೀಗ ಹುಷಾರಿಲ್ಲ. ಹುಷಾರಿಲ್ದ ಇದ್ಮೇಲೆ ಈ ತರ ಮಾಸ್ಕ್ ಹಾಕೊಂಡ್ಬರ್ಬೇಕು. ಯಾಕೆಂದ್ರೆ ಅಕ್ಕಪಕ್ಕದವ್ರಿಗೆ ರೋಗ ಹರಡೋದು ತಪ್ತದೆ. ಇದು ಒಳ್ಳೆ ಅಭ್ಯಾಸ, ಇದನ್ನ ಎಲ್ಲರೂ ಬೆಳೆಸ್ಕೋಬೇಕು. ಒಳ್ಳೇದಾಗಿ ತಗೋವ. ಎಲ್ರಿಗೂ ಒಳ್ಳೇದಾಗ್ಲಿ, ಚಂದಾಗಿ ಬರೀರಿ. ಯಪ್ಪ, ಓ ಜೀವ ಹೀಗ್ ಬಂದಂಗಾತು. ನನ್ ಜೀವನೇ ಬಾಯ್ಗೆ ಬಂದಿತ್ತು, ಎಲ್ಲ ನಿನ್ನಿಂದಲೇ ಆಗಿತ್ತು. ನೋಡು, ಇನ್ನು ನನ್ನ ಎದೆ ಡವ ಡವ ಅಂತ ಬಡ್ಕತಾದೆ. ಸರಿ ಬಾ ಹೋಗುವ. ಇರ್ಲಾ, ಚೆನ್ನಾಗ್ ಬರಿ ಅಂತ ಇದ್ಯಾಗ ಹೇಳ್ಬಿಟ್ಟೋಗಣ. ಬಾಕ್ ಬರೀ, ಬರ್ತೀವಿ ನಾವು. ಅಯ್ಯೋ, ನಾನ್ ಕೆಟ್ಟೆ. ಮಾವಯ್ಯ ಇಲ್ಲಿ ಬಂದವ್ರೆ ಅಂದ್ರೆ ವಿಡಿಯೋ ಕವರ್ ಮಾಡಿರೋದು ನ್ಯೂಸ್ ಅಲ್ಲೆಲ್ಲ ಬರ್ತದೆ. ಮೊದ್ಲೇ ನನ್ ಮುಖ ಬೇರೆ ಕವರ್ ಮಾಡ್ಕೊಂಡಿರ್ಲಿಲ್ಲ, ನೋಡ್ಬಿಟ್ರೆ ಈಗ ನಾನ್ ಏನ್ ಮಾಡ್ಲಿ? ಆಂಜನೇಯ, ಇವಾಗ ನನ್ನ ಕಾಪಾಡ್ದಂಗೆ ಹಟ್ಟಿನಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ನೀನೇ ನನ್ನ ಕಾಪಾಡ್ಬೇಕಪ್ಪ. ಅಯ್ಯೋ, ಏನ್ ಮಾಡ್ಲಿ?
ಯಪ್ಪ ಇದನ್ನೆಲ್ಲ ನೆನ್ಸ್ಕೊಂತ ಇದ್ರೆ ಸಾನೆ ಟೆನ್ಷನ್ ಆಯ್ತೈತೆ. ಇದನ್ನೆಲ್ಲ ಪಕ್ಕಕ್ಕಿಟ್ಟು ಮೊದ್ಲು ಎಕ್ಸಾಮ್ ಬರಿಬೇಕು. ಅಮ್ಮಮ್ಮ ಬಿಸಿತಾ ಇದ್ದೆ. ಏಯ್ ಮುಕ್ಕಿ, ನಿನ್ ತಲೆ ಮೆದ್ಲಿತ ಇಲ್ವಾ? ಅಲ್ಲ, ಏನಾದ್ರೂ ಒಂದ್ ನಿರ್ಧಾರ ಮಾಡ್ಬೇಕಾದ್ರೆ 1 ಕಿತ ಅಲ್ಲ 100 ಕಿತ ಯೋಚನೆ ಮಾಡ್ಬೇಕು ಅಂತ ಹೇಳವ್ರೆ. ಅಲ್ಲ, ಈಗ ಅಪ್ಪಿ ತಪ್ಪಿ ಏನಾದ್ರೂ ಅಪ್ಪ ಹಿಂಗ್ ಕೈಲಿ ಸಿಕ್ಬಿದ್ದಿದ್ರೆ ನನ್ ಗತಿ ಏನಾಗಿರೋದು ಅಂತ ಒಂದೇ 1 ಕಿತ ಯೋಚನೆ ಮಾಡಿ ನೋಡು. ಈಗ ನಾವು ತಪ್ಪಿಸ್ಕೊಂಡಿದೀವಿ ತಾನೇ, ಸುಮ್ನೆ ಯಾಕೆ ಹಿಂಗ್ ಕೂಗಾಡಿ? ಬಾ, ಏನು ಆಗಕ್ಕಿಲ್ಲ. ಅವ್ವ ತಾಯಿ, ನಿಮ್ ಸವಾಸಗಳೇ ಬೇಡ. ಅವಳು ಬಂದ್ಮೇಕೆ ಹುಷಾರಾಗಿ ನಿಮ್ಮನ್ ಕರ್ಕೊಂಡೋಗಿ ಅಟ್ಟಿಗೆ ಬಿಟ್ಬಿಟ್ರೆ ನಂಗ್ ಕೆಲ್ಸ ಮುಗ್ದೋಯ್ತದೆ. ತಾರಿಕೆ ನೀನ್ ಯಾರೋ ನಾನ್ ಯಾರೋ ಏನಾರ ಮಾಡ್ಕೊಳ್ಳಿ. ಅದ್ ಹೆಂಗಾದದು ಅಪ್ಪಯ್ಯನೇ? ಅವಳ ಪರೀಕ್ಷೆ ಮುಗಿಯೋ ಗಂಟ ನಾನೇ ಕರ್ಕೊಂಡ್ ಬರ್ತೀನಿ ಅಂತ ನನ್ ತಲೆ ಮೇಲೆ ಕೈ ಮಡಗಿ ಆಣೆ ಮಾಡಿದೀಯ. ಗೆಪ್ತಿಲಿರ್ಲಿ. ಯಾಕೆ ಬಂದ್ಬಿಡು, ನಾನೇನ್ ಆಣೆ ಮಾಡಿಲ್ಲ. ನಿನ್ ಪಾಡಿಗೆ ನೀನೇನು ಹೇಳ್ಕೊಂಡ್ ಹೋಗ್ಬಿಟ್ರೆ ಅದಕ್ ನಾನೇನ್ ಮಾಡಕ್ಕಾಯ್ತದೆ? ನೋಡ್ಲಾ ಮೊಮ್ಮಗನೇ, ಈಗ ನೀರಿಗಿಳಿದು ಆಗೋಗದೆ. ಸಳಿಯೋ ಮಳೆಯೋ ನೀರಲ್ಲಿ ಮುಳುಗಿ ಎದ್ದೇಳ್ಬೇಕು ಆಟಯ್ಯ. ಅಲ್ಲ ಕಣ್ಲಾ, ಇವತ್ ಒಂದಿನ ನೀನ್ ಇಲ್ಲಿ ಕರ್ಕೊಂಡ್ ಬಂದಿದೀಯ ಅಂತ ನಿನ್ನ ಅಪ್ಪ ಏನ್ ಗೊತ್ತಾದ್ರೆ ಅವನೇ ನಿನ್ನ ಸುಮ್ಕೆ ಬಿಟ್ಟಾನಿಯೇ. 1 ಕೊಲೆ ಮಾಡಿದ್ರು ಅದೇ ಶಿಕ್ಷೆ, 10 ಕೊಲೆ ಮಾಡಿದ್ರು ಅದೇ ಶಿಕ್ಷೆ. ಆಹಾ, ಇಂಥವಕ್ಕೆಲ್ಲ ಬೋಸ್ ಅಂದಾಗ ತಲೆ ಓಡ್ತದೆ. ಕಾಗೆ ಮುತ್ಕಿ, ನಿನ್ ಕಾಟ ತಡಿಯಕ್ಕಾಗ್ದಲೆ ನಮ್ ತಾತ ಬಿರ್ನೆ ಹೊಂಟೋದ ಅನ್ಸ್ತದೆ. ಯಾರಿಗ್ಲಾ ಹೇಳ್ತಾ ಇದ್ದಿ? ನನ್ ಗಂಡ ನನ್ನನ್ನ ಹಂಗೆ ನೋಡ್ಕೊಂಡಿದ್ರು ಗೊತ್ತಾ? ನಾನು ಆಟಯ್ಯ ಅವ್ರನ್ನ ಸ್ಯಾನೆ ಪಿರುತಿಯಿಂದ ನೋಡ್ಕತಾ ಇದ್ದೆ. ಅದಕ್ಕೆಯ ನೀ ಪಿರುತಿ ಹೆಚ್ಚಾಗಿ ಬಿರ್ನೆ ಹೊಂಟೋದ ಅನ್ಸ್ತದೆ. ನೋಡ್ತಾ ಇದ್ರೆ ಏನ್ಲಾ ಮಾಡಿಯಾ? ನನ್ ಕೈಲಿ ಏನು ಮಾಡಕ್ ಆಗಲ್ಲ ಅಂತಲೇ ಅಲ್ವೇ ನೀನ್ ಈ ತರ ಗೋಳುಕೊಯ್ತಾರದ್ ನನ್ನ. ಅಡ ಈಗ್ಲೇ ಹೇಳ್ತಾ ಇದೀನಿ, ನಾವು 1 ತಾರೀಖ್ ಬರಾಕಿಲ್ಲ. ಆಯ್ತು ಬಿಡು, 1 ತಾರೀಕೆ ನಾನೇ ನಿಮ್ಮ ಅಪ್ಪ ಅಂತ ಹೋಗ್ಬಿಟ್ಟು ಎಲ್ಲ ತಪ್ಪನ್ನ ಒಪ್ಕೊಂಡ್ಬಿಡ್ತೀನಿ. ಆಟೆ ಅಲ್ಲ, ಎಂಡ್ರನ್ನ ಪರೀಕ್ಷೆ ಕರ್ಕೊಂಡೋಗಕ್ಕೆ ಅಮ್ಮಮ್ಮ ನೀನ್ ಸಹಾಯ ಮಾಡು. ಅಪ್ಪಯ್ಯ ಗೆಲ್ಲೋಕೆ ನನ್ ಎಂಡ್ರೇ ಕಾರಣ ಅಂತ ನನ್ ಮಾತಲ್ಲಿ ಕಟ್ಟಾಕ್ಬಿಟ್ಟ ಅಂತಾನು ಹೇಳ್ಬಿಡ್ತೀನಿ. ಹೆಂಗೆ? ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಮನೆ ಕಾಯಿ ಹೋಗೋಗ ನೀನ್ ಮಾಡಿದ್ದಲ್ಲವ ನನ್ ತಲೆ ಕಟಕ್ ನೋಡ್ತಾ ಇದ್ಯಾ? ಏನ್ಲಾ, ನಿಮ್ಮಪ್ಪ ಉಡ್ಸಿರೋ ನೀನೇ ಹಿಂಗ ಆಡ್ತೀಯ ಅಂದ್ಮ್ಯಾಕೆ ನಿಮ್ಮಪ್ಪನ್ನೇ ಎತ್ತೋಳು ನಾನ್ ಹೆಂಗ ಆಟ ಆಡಿಸ್ಬೇಡ. ಈಗೇನೋ ನೀನೇ ಬಂದಿಯೋ ಅಥವಾ ನಾನೇ ಹೋಗಿ ನಿಮ್ಮಪ್ಪನ ಹತ್ರ ನಿಂತ್ಕೊಳ್ಳ? ಏಯ್ ಕಾಗಿ ಮುಕ್ಕಿ, ಏನ್ ಹುಡುಗಾಟ ಆಡ್ತಿದ್ಯೆ? ಆಟ ಆಡ್ಬೇಕು ಅಂದ್ರೆ ನಾನ್ ಹೇಳ್ದಂಗೆ ನೀನು ಕೇಳ್ಬೇಕು. ಕೇಳಿಯಾ? ಅಯ್ಯೋ ಶಿವನೇ, ಈ ಮುದ್ಕಿ ನನ್ನೇ ಗುಂಡ್ಕಾಗ ಹಾಕೊಂಡ್ ಚಟ್ನಿ ರುಬ್ದಂಗ್ ರುಬ್ತಾಳಲ್ಲ, ಏನ್ ಮಾಡ್ಲಿ ಈಗ? ಈಗ ನೀನೇನು ಮಾಡೋದ್ ಬೇಡ, ಹೋಗಿ ತಣ್ಣಗಿರೋ 2 ಜ್ಯೂಸ್ ತಕೊಂಬ. ಅಮ್ಮಮ್ಮ, ಒಂದೇ ಒಂದ್ ವಿಷಯ ದಿಟ್ವಾಗ್ಲೂ ಹೇಳ್ಬಿಡು, ನಾನ್ ಯಾವ್ದಾರು ಜನ್ಮದಲ್ಲಿ ನಿಂಗೆ ಶತ್ರು ಆಗಿ ಹುಟ್ಟಿದ್ನೆ? ಯಾಕಮ್ಮ ಮಗ್ನೆ ಹಿಂಗ್ ಕೇಳ್ತಾ ಇದ್ದಿ? ಮತ್ತಿನ್ನೇನು, ಬದುಕ್ತು ಬಡ್ಜೀವ ಅಂತ ಈಗಿನ ಉಸಿರಾಡ್ತೀವನೆ, ಆಟ್ ಬೇಗ ನಿಂಗೆ ಜ್ಯೂಸ್ ಬೇರೆ ಬೇಕಂತೆ, ಅದು ತಣ್ಣಗಿರೋ ಜ್ಯೂಸು. ಅದು ಅವಳನ್ನ ಕರ್ಕೊಂಡ್ಬರೋ ಆತಂಕದಲ್ಲಿ ನೆಟ್ಟಿಗೆ ತಿಂಡಿನೂ ತಿನ್ಲಿಲ್ಲ ಕಣೋ. ಅದಕ್ಕೆ ಹೊಟ್ಟೆ ಚುರುಗುಡ್ತಾ ಐತೆ ಕಣ್ಲಾ. ಹೋಗಪ್ಪ ತಗೊಂಡ್ ಬಾ, ನನ್ ಮೊಮ್ಮಗನೇ, ಮುದ್ದು ಮೊಮ್ಮಗನೇ, ತಗೊಂಡ್ ಬಾರೋ. ಎಲ್ಲ ಮುದ್ಕಿ, ಆಡು ಆಡು, ಅದೇ ಟಾಟ ಆಡಿ ಆಡು. ನನಗೂ ಒಂದಲ್ಲ ಒಂದಿನ ಸಿಕ್ಕಾಕತ್ಯಾ, ಅವತ್ತು ಒಣಕಲ್ಗ ಹಾಕೊಂಡ್ ರುಬ್ತೀನಿ ನೋಡು, ಅಲ್ಲಿವರೆಗೂ ಕಾಯಿ. ಜಾಸ್ತಿ ಮಾತಾಡ್ಬೇಡ, ಸುಮ್ಕೆ ಹೋಗ್ಲಾ, ಕಂಡಿವ್ನಿ. ನೋಡ್ಕೊತೀನಿ ನಿಮ್ ವೈತು. ಜಾಸ್ತಿ ವಸಿ ತಣ್ಣಗಿರೋದೇ ತಗೊಂಡ್ ಬಾ. ಐಸ್ ಗೆಡ್ಡಿನ ನಿನ್ ಬೈಕ್ ತುರುಕ್ತೀನಿ, ಸುಮ್ಕಿರೋ. ತಣ್ಣಗಿರೋದ್ ಬೇಕಂತ ತಣ್ಣಗಿರೋದ್ ನಿನ್ ನೋಡಿದ್ರೆ ಮತ್ತೆ
ಯಾವತ್ತು ಬರ್ದೇ ಇರೋ ನಮ್ಮ ಮಾವ ನಮ್ಮ ಅತ್ತೆ ಕನ್ಸಲ್ ಬಂದು ನಮ್ಮೇಲೆ ಚಾಡಿ ಹೇಳಿ ದೇವಸ್ಥಾನಕ್ಕೆ ಹೋಗು ಅಂತ ಕಳ್ಸಿದಾರಲ್ವಾ. ಮೊದ್ಲು ಅತ್ತೆನ್ ಕರೆದು ಕುಂಕುಮ ಕೊಡು. ಅಜ್ಜಿ ಅಜ್ಜಿ ಚಂಪಾ ಬಾ ಬ್ಯಾಗ್ ಕುಂಕುಮ ಹಚ್ಕೋ. ಅತ್ತೆ ಎಲ್ಲೋದ್ರು? ಮಲ್ಕೊಂಡವ್ರೆ? ಇಲ್ಲ ದುಡ್ಡತ್ತೆ, ಅವರು ಅಟ್ಟಿಯಲ್ಲಿಲ್ಲ. ಅಟ್ಟಿಲಿಲ್ಲ ಅಂದ್ರೆ ಇನ್ನೆಲ್ಲಿ ಹೋಗಿದ್ದಾರು? ಅತ್ತೆ, ಅದು ನೀವ್ ಗುಡಿಗೆ ಹೋದ್ಮೇಕೆ. ಅಯ್ಯೋ, ನಮ್ಮ ಅವ್ವಂಗ್ ಏಟಿಲ್ಲ ಆಗಿದ್ರು ಒಂದ್ ಫೋನ್ ಮಾಡಕ್ ಏನಾಗಿತ್ತು ನಿಂಗ್ ದೊಡ್ಡ್ರೋಗ? ಅವ್ರು ಹೋಗಿ ಏಟೊತ್ತಾಯ್ತು? ಆಗ್ಲೇ 1 ಗಂಟೆ ಮೇಲಾಯ್ತು ಅವ್ವ. ಅಷ್ಟೊತ್ತಿಂದ ನಿನ್ ಬಾಯ್ ಏನೇ ಆಗಿತ್ತು? ಅಯ್ಯಯ್ಯೋ, ಅಮ್ಮಮ್ಮನಿಗೆ ಏನಾಗೋದೋ ಗೊತ್ತಿಲ್ವೇ? ಅದು ಗಾಬ್ರಿಗೆ ಏನ್ ಮಾಡ್ಬೇಕು ಅಂತಾನೆ ನಂಗೆ ಅರ್ಥ ಆಗ್ಲಿಲ್ಲ. ಅಲ್ಲಿ ಏನಾಗಿದ್ದದು ಮೊದ್ಲು ಭದ್ರಂಗ್ ಫೋನ್ ಮಾಡಿ ಕೇಳಣ. ಇದೇನ್ಲಾ ಒಂದೇ ತಕೊಂಬಂದಿದೀಯಾ? ನೀನ್ ಕುಡಿಯಕ್ಕಿಲ್ವಾ? ಅಮ್ಮ ತಾಯಿ, ನೀವು ಕುಡ್ದು ನೆಮ್ಮದಿ ಆಗಿದ್ರೆ ನಾವು ಕುಡ್ದಂಗೆಯ. ತಕ ಕುಡಿ. ಹ ಕೊಡು. ಓ ಆಹಾ, ಜೀವ ಈಗ ಸ್ವಲ್ಪ ತಣ್ಣಗಾಗ್ತಾ ಇದೆ. ಆಯ್ತದೆ, ಯಾಕೆ ಆಗಕ್ಕಿಲ್ಲ ಹೇಳು? ಅಯ್ಯೋ ಶಿವನೇ, 1 ಗಂಡಾಂತರದಿಂದ ತಪ್ಪಿಸ್ಕೊಂಡು ಇನ್ನೊಂದು ಗಂಡಾಂತರ ಬಂತಲ್ಲಪ್ಪ. ಫೋನ್ ನೋಡಿ ಅದ್ಯಾಕೆ ದಿಗಿಲ್ ಬೀಳ್ತಾ ಇದ್ದಿ? ಯಾರ್ ಫೋನ್ ಮಾಡ್ದವ್ರು? ಆ ಚಿಕ್ಕವ. ಅಯ್ಯ, ಅವಳೇನು ಹುಲಿನೋ ಸಿಂಹನೋ ಫೋನ್ ಮಾಡಿದ್ ಗಟ್ಟ ಎದ್ರಕೊಳಕ್ಕೆ? ಏಯ್ ಮುದ್ಕಿ, ಇಟ್ಟೊತ್ತಿಗೆ ಅವರೆಲ್ಲ ಹಟ್ಟಿಗೆ ಹೋಗಿರ್ತಾರೆ. ನಮ್ ಚಂಪಾ ನಾವೆಲ್ಲ ಹಾಸ್ಪಿಟ್ಲ್ಗೆ ಹೋಗಿದ್ವಿ ಅಂತ ಹೇಳಿರ್ತಾಳೆ, ಅದಕ್ಕೆ ದಿಗ್ಲು ಬಿದ್ದು ನನಗೆ ಫೋನ್ ಮಾಡ್ತಾವ್ರೆ. ಅಯ್ಯ, ಮಾಡಿದ್ರೆ ಮಾಡ್ಕತ್ತಾಳೆ ಬಿಡ್ಲಾ. ಹಾ, ಈಗ ನಿಂತೋಯ್ತು ತಾನೇ, ಸುಮ್ಕಿರೋ. ಈ ಭದ್ರ ಫೋನೇ ತೆಗಿತಿಲ್ಲ. ಅಯ್ಯೋ ಶಿವನೇ, ನಮ್ಮ ಅವ್ವಂಗ್ ಏನಾಗಿದ್ದದೋ ಕಾಣಲ್ಲಪ್ಪ. ಇರವ, ನಾನು ಒಂದ್ಕಿತ ಮಾಡಿ ನೋಡ್ತೀನಿ. ಏಯ್ ಮುದ್ಕಿ, ಚಿಕ್ಕವನ್ ಫೋನ್ ಎತ್ಲಿಲ್ಲ ಅಂತ ವಿನಂತಿ ಮಾಡ್ತಾವ್ ನೋಡು. ಈಗ ನಾನು ಏನ್ ಮಾಡ್ ಸಾಯ್ಲಿ? ಏನು ಮಾಡ್ಬೇಡ, ಯಾರ್ ಫೋನ್ ಮಾಡಿದ್ರು ಹಿಂಗ್ ಗಾಬರಿ ಆಗಕ್ಕಿಲ್ವೇ? ಅವ್ರ ಗಾಬರಿ ಆಯ್ತಾರೆ ಅಂತ ನೀನ್ ಫೋನ್ ಎತ್ಬಿಟ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ನಿನ್ನ ಗಾಬರಿ ಮಾಡ್ಬಿಡ್ತಾರೆ. ಆಮ್ಯಾಕೆ ನೀನು ಆಸ್ಪತ್ರೆಯಲ್ಲಿದ್ದೀವಿ ಅಂತ ಸುಳ್ಳು ಹೇಳಿದೆ ಅಂತ ಇಟ್ಕ, ಅದನ್ನ ನಿನ್ನ ಅಪ್ಪ ಹಿಂಗೆ ಫೋನ್ ಮಾಡಿ ಹೇಳ್ತಾರೆ. ಆಗ ನಿನ್ನ ಅಪ್ಪಯ್ಯ ಅಲ್ಲಿಗೆ ಹೋಗ್ತಾನೆ. ಹಾಗೇನ್ ಮಾಡಿ? ಅಮ್ಮಮ್ಮ, ನೀನ್ ಇಲ್ಲಿ ಇರ್ಬಾರ್ದಾಗಿತ್ತು ಬಿಡು. ಕತೆ ಬರೆಯೋರ ಹತ್ರ ಇರ್ಬೇಕಾಗಿತ್ತು. ಯಾಕೆ ಹೇಳು? ನಿಮ್ ಮುಂದಾಗದೆಲ್ಲ ಈಗ್ಲೇ ಗೊತ್ತಾಗಿರ್ತದಲ್ವೇ? ಅಯ್ಯೋ, ವಯಸ್ಸಿದ್ದಾಗ್ಲಾದ್ರೂ ಹೇಳಿದ್ರೆ ಹೋಗ್ತಿದ್ದೆ, ಈಗೆಲ್ಲ ಹೋಗಕ್ಕಾದದು? ಇದೆಲ್ಲ ಸಂದಾಗ ಗೊತ್ತಾಯ್ತದೆ. ನಿನ್ ಮಾತ್ ಕೇಳಿದಕ್ಕೆ ನನ್ ತಲೆ ಚಚ್ಕೊಳಂಗಾಗದೆ. ನಾನು ಏನ್ ಮಾಡ್ ಸಾಯ್ಲಿ? ಹಾ, ಈ ಫೋನು ನಿಂತೋಯ್ತು ತಾನೇ, ಈಗ್ಲಾದ್ರೂ ನೆಮ್ಮದಿಯಾಗಿ ಜ್ಯೂಸ್ ಕುಡಿಯಕ್ಕೆ ಬಿಡೋ. ನನ್ ಫೋನು ಎತ್ತುತ್ತಿಲ್ಲ ಕಣವ. ನಂಗೆ ಯಾಕೋ ಶಾನೆ ಭಯ ಆಯ್ತದೆ. ಸಾವಿತ್ರಿ, ನೀನು ಒಂದ್ಕಿತ ಫೋನ್ ಮಾಡಿ ನೋಡು. ಈಗ್ಯಾರು?
ಸಾವಿತ್ರಿ ಮಾಡಿದ್ಲೆ. ಆಹಾ ಮುಚ್ಚಿದು ದಿವ್ಯ ದೃಷ್ಟಿ. ಇದೆಲ್ಲ ಸಂದ ಗೊತ್ತಾಯ್ತದೆ. ಫೋನ್ ಮೇಲೆ ಫೋನ್ ಬರ್ತಿದ್ರು ನಾವ್ ಎತ್ತಲಿಲ್ಲ ಅಂದ್ರೆ ಏನ್ ಕತೆ ಹೇಳು. ನೋಡೋ, ನೀ ನೆಮ್ಮದಿಯಾಗಿ ಇರ್ಬೇಕು ಅಂದ್ರೆ ಅಟ್ಟಿಯಿಂದ ಯಾರು ಫೋನ್ ಮಾಡಿದ್ರು ತೆಗಿಬೇಡ ಆಟೆಯ. ನನ್ ಮಾತು ಕೇಳು. ಇನ್ನೇನ್ ಮಾಡಕ್ಕಾಯ್ತದೆ? ಒತ್ತಾರೆಯಿಂದ ನನ್ ಚೆಂಡ್ ಮಾಡ್ಕೊಂಡಿದ್ಯಾ. ಗೋಡ್ ಹೊಡೆದ್ರು ಹೊಡೆಸ್ಕೋಬೇಕು, ಏನ್ ಮಾಡಿದ್ರು ಮಾಡಿಸ್ಕೋಬೇಕು. ಅದ್ಕೆ ನನ್ ಫೋನು ಎತ್ತಾ ಇಲ್ಲ. ಅಲ್ಲಿ ಏನಾಗಿದೋ ಏನೋ. ಈ ಭದ್ರಂಗ್ ಫೋನ್ ಎತ್ತಕ್ಕೇನು? ಇವ್ನ ಹಿಂಗ್ ಮಾಡ್ಬಿಟ್ರೆ ನಾವ್ ಏನ್ ಅನ್ಕೋಬೇಕು? ಏಳೊಬ್ಳು ನೆಟ್ಟಗ ಒಂದ್ ತಿಳ್ಕೊಳಕ್ಕಾಗಕ್ಕಿಲ್ವಾ ನಿನ್ಗೆ? ಏಯ್, ನಿನ್ಗೇನಾದ್ರೂ ಇಂಥ ಹಾಸ್ಪಿಟ್ಲಿಗೆ ಹೋಯ್ತಾ ಇದ್ದೀವಿ ಅಂತ ಹೇಳಿದ್ರೆ? ಇಲ್ಲ ಅತ್ತೆ, ಅರ್ಜೆಂಟಾಗೆ ಕರ್ಕೊಂಡೋದ್ರು ಆಟೆಯ. ನಾನೊಂದ್ಕಿತ ಫೋನ್ ಮಾಡ್ತೀನಿ ಇರು. ಮುಚ್ಚಿ, ಇಲ್ಲಿ ನೋಡು, ಇಲ್ಲಿ ನೋಡಿಲಿ, ಒಬ್ರು ಮೇಲೆ ಒಬ್ರು ಫೋನ್ ಮಾಡ್ತಾನೆ ಅವ್ರೆ. ಅಯ್ಯೋ, ಯಾರಾದ್ರೂ ಮಾಡ್ಲಿ, ನೀನ್ ಸುಮ್ಕೆ ಇದ್ ಬಿಡಪ್ಪ. ನನ್ನ ಹತ್ರನು ಫೋನ್ ಅದೇ. ನಾನೇನಾದ್ರೂ ನಿನ್ನಂಗೆ ಆಡ್ತಾ ಇದ್ದೀನಾ? ಅದು ಸರಿಯೇ, ನಿಂತವನು ಫೋನ್ ಅದಲ್ಲ, ಅವ್ರು ಯಾರು ನಿಂಗೆ ಯಾಕೆ ಮಾಡ್ತಿಲ್ಲ? ಹಿಂಗೆಲ್ಲ ಆಯ್ತದೆ ಅಂತಾನೆ ನಾನು ನನ್ ಫೋನ್ನ ಸ್ವಿಚ್ ಆಫ್ ಮಾಡಿ ಮಡಗ್ಬಿಟ್ಟಿವ್ನಿ.